ಬೆಂಗಳೂರಲ್ಲಿ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರಿಂದ ಏನಾಗ್ತದೆ ಅಂದರೆ 2, 3, 5 ಬರೋ ಜಾಗದಲ್ಲಿ ಸ್ನೇಕ್ಸ್ ಕಾಲ್ ಇನ್ಕ್ರೀಸ್ ಆಗ್ತಾ ಇದೆ. ನಾವು ಬೆಂಗಳೂರಲ್ಲಿ ನೋಡ್ತಾ ಇರೋದು ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ಸೆಂಟ್ರಲ್ ಅಂತ 5 ಭಾಗ ಆಗಿರೋದ್ರಿಂದ 5 ಭಾಗದಲ್ಲಿ ಒಂದೊಂದು ಭಾಗದಲ್ಲಿ ದಿನಕ್ಕೆ 5 6 ಬರ್ತಾ ಇದೆ. ಈಗ ಹೆಚ್ಚು ಕರೆ ಬರ್ತಾ ಇದೆ. ಓವರ್ ಆಲ್ ನಮಗೆ 100ರಿಂದ 150 ಕರೆ ಬರ್ತಾ ಇದೆ ಹಾವುಗಳದು. ಹಾವು ಇಲ್ಲಿ ನೋಡಿ, ಹಾವು ಅಲ್ಲಿ ನೋಡಿದೀನಿ, ಸೊ ಹಾವು ಇಲ್ಲಿದೆ ಸರ್, ನೈಟೆಲ್ಲ ಫೋನ್ ಬರ್ತಾ ಇದೆ. ಸೊ ಹಿಂಗಾಗಿ ಕರೆಗಳ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇದೆ. ಆದರೆ BBMP ಏನಿದೆ, GB ಅಂತ ಏನು ಕರಿತಾ ಇದ್ದೀವಿ ಇದು ಹೊಸದು, ಅಲ್ಲಿ ಬರೀ 7 ಜನ ಇರೋದ್ರಿಂದ ಸೊ ಅತಿ ಹೆಚ್ಚು ಕರೆಗಳು ಬರ್ತಿರೋದ್ರಿಂದ ನಾವು ಸರಿಯಾದ ಸಮಯಕ್ಕೆ ಹೋಗಿ ಹಾವು ಹಿಡಿಯೋಕೆ ಆಗ್ತಾ ಇಲ್ಲ. ಹಂಗಾಗಿ ನಾವು ಮಾನ್ಯ ಆಯುಕ್ತರಿಗಿರ್ಬೋದು, DCF ಇರ್ಬೋದು, ACF ಇರ್ಬೋದು ಎಲ್ಲರ ಗಮನಕ್ಕೆ ತಂದಿದ್ದೀವಿ. ಈಗ GBA ಅಧಿಕಾರಿಗಳಿಗೂ ಸೊ ಕಮಿಷನರ್ಗೂ ನಾವು ಮನವಿ ಕೊಡ್ತಾ ಇದ್ದೀವಿ, ದಯವಿಟ್ಟು ಇನ್ಕ್ರೀಸ್ ಮಾಡಿ, ರೆಸ್ಕ್ಯೂರ್ಸ್ನ ಇನ್ಕ್ರೀಸ್ ಮಾಡಿಬಿಟ್ಟು ಸೊ ಜನಗಳಿಗೆ ಸರ್ವಿಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಹಂಗೇನೆ ಈ ಹಿಂದೆ ನಮಗೆ ಅವನಿಗೆ ಮುಂದೆ ಕೊಡ್ತಾ ಇದ್ರು, ಬರೀ 18,000 ರೂಪಾಯಿ ಇತ್ತು. ದಯವಿಟ್ಟು ಬೆಂಗಳೂರಲ್ಲಿ ಬದುಕು ತುಂಬಾ ಕಷ್ಟ ಇದೆ. ಎಲ್ಲ ರೇಟು ಜಾಸ್ತಿ ಆಗಿದ್ದರಿಂದ ಎಲ್ಲ ಮನೆಗಳಲ್ಲೂ ವಯಸ್ಸಾಗಿದ್ದವರು ಇರ್ತಾರೆ. ಸೊ ಟ್ರೀಟ್ಮೆಂಟ್ ಇರುತ್ತೆ, ಅದು ಇರುತ್ತೆ. ಸೊ ನಮಗೂ ಕೆಲವರಿಗೆ ಹಾವು ಕಚ್ಚಿದೆ, ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ. 18,000 ರೂಪಾಯಿ ಸಾಲಲ್ಲ. ದಯವಿಟ್ಟು ಅಧಿಕಾರಿಗಳು ಹೇಳೋದಂದರೆ ದಯವಿಟ್ಟು 30,000 ರೂಪಾಯಿ, 30ರಿಂದ 35,000 ರೂಪಾಯಿ ಪೇಮೆಂಟ್ ಕೊಡಬೇಕು, ಆನ್ಲೈನ್ ಕೊಡಬೇಕು ಅಂತ ನಾವು ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ.